ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೇರಳದ ವಯನಾಡಿನ ಮೆಪ್ಪಾಡಿಯಲ್ಲಿ ಭೀಕರ ಭೂಕುಸಿತ ಸಂಭವಿಸಿದ್ದು ಸುನಾಮಿಯಂತೆ ನುಗ್ಗಿದ್ದ ಕೆಸರಿಗೆ 3 ಬಲಿಯಾಗಿದ್ದಾರೆ. 9 ಜನರಿಗೆ ಗಾಯಗಳಾಗಿದ್ದು ಭೂಕುಸಿತದಲ್ಲಿ 5ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಧಾರಾಕಾರ ಮಳೆ ನಡುವೆ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದು ಮಣ್ಣಿನ ರಾಶಿಯಡಿ ಸಿಲುಕಿರುವ ಕಾರ್ಮಿಕರನ್ನ ಹೊರತೆಗೆಯುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೆಸರಿನ ಅಡಿ ಸಿಲುಕಿರುವವರನ್ನ ಹಿಟಾಚಿ ಜೆಸಿಬಿ ಮೂಲಕ ಹೊರಕ್ಕೆ ಕರೆತರಲಾಗಿತ್ತು. ಸದ್ಯ ದುರಂತ ಸ್ಥಳವಾದ ಕಲ್ಲಾಡಿ ಸುತ್ತಮುತ್ತಲಿನ ನಿವಾಸಿಗಳ ಮಹಾರಾಷ್ಟ್ರ ಬಳಿಕ ಗುಜರಾತ್, ರಾಜಸ್ಥಾನದಲ್ಲಿ ವರ್ಣಾರ್ಭಟ ಹೆಚ್ಚಾಗಿದ್ದು ಗಾಳಿ ಸಹಿತ ಭಾರೀ ಮಳೆಗೆ ಹಲವು ಜಿಲ್ಲೆಗಳು ಜಲಾವೃತವಾಗಿದೆ. ಗುಜರಾತ್ನ ಸೂರತ್, ವಲ್ಸದ್, ನವಸಾರಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಸೂರತ್ ಜಿಲ್ಲೆಯೊಂದರಲ್ಲಿ 5 ಮರಣ ಮಳೆಗೆ ಬಲಿಯಾಗಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ 2100ಕ್ಕೂ ಹೆಚ್ಚು ಜನರು ಸ್ಥಳಾಂತರಿಸಲಾಗಿದೆ. ರಾಜ್ಕೋಟ್, ಅಹಮದಾಬಾದ್, ಕೆಡಾ, ಆನಂದ್, ವಡೋದರಾ, ಭರೂಚ್ ಮತ್ತು ಸೌರಾಷ್ಟ್ರಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ದ್ವಾರಕಾ, ಸೋಮನಾಥ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದ್ದು ರೈಲ್ವೆ ಹಳಿ ಕೂಡ ಮಳೆ ನೀರಿನಿಂದ ಮುಚ್ಚಿ ಹೋಗಿದೆ. ನೀರು ಹರಿದು ಬರ್ತಾ ಇದ್ದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕರದಾಗ ಗ್ರಾಮದ ಬಂಗಾಳಿ ಬಾಬಾ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಈ ಹಿನ್ನೆಲೆ ದೇವಸ್ಥಾನದ ಪೂಜಾ ಕೈಂಕರ್ಯ ಸ್ಥಗಿತಗೊಂಡಿದೆ. ನದಿಗೆ ಇಳಿಯುತ್ತಾ ಇದ್ದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದರೂ ಜನ ಕ್ಯಾರೆ ಅನ್ನದೆ ದೂದಗಂಗಾ ನದಿ ತಟದಲ್ಲಿಯೇ ಬಟ್ಟೆ ಹಾಗೂ ಬೈಕ್ಗಳನ್ನು ತೊಳೆಯುತ್ತಿದ್ದಾರೆ. ಪಶ್ಚಿಮ ಘಟ್ಟ ಮತ್ತು ಖಾನಾಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯು ಪ್ರವಾಸಿಗರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು 9 ಜಲಪಾತಗಳು ಮತ್ತು ಅರಣ್ಯ ಪ್ರದೇಶಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದೆ. ಆದರೂ ಕೊಲ್ಲಾಪುರ ಜಿಲ್ಲೆಯ ಸುಂಡಿ, ಕಿತಾವಾಡ್ ಜಲಪಾತಗಳೆಲ್ಲ ಪ್ರವಾಸಿಗರ ಹುಚ್ಚಾಟ ಕಂಡು ಬಂದಿದೆ. ಬೆಳಗಾವಿಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದ್ದು ಜಿಲ್ಲೆಯ ವಿವಿಧೆಡೆ ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿಯ ಆಂಜನೇಯ ನಗರದ ಸೆಕ್ಟರ್ 10ರಲ್ಲಿ ಕರೆಂಟ್ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದು ಕುಡಿಯಲು ನೀರಿಲ್ಲ, ವಿದ್ಯುತ್ ಇಲ್ಲ ಅಂತ ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಎಸ್ಕಾಂ ಸಿಬ್ಬಂದಿ ಇದೀಗ ಕೆಲಸ ಆರಂಭಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣ ಆರ್ಭಟಿಸ್ತಾ ಇದ್ದು
ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮಂಗಳೂರು ವಿಲ್ಲುಪುರಂ ರಾಷ್ಟ್ರೀಯ ಹೆದ್ದಾರಿ 73ರ ವ್ಯಾಪ್ತಿಯ ಚಾರ್ಮಡಿ ಘಾಟ್ನಲ್ಲೂ ಮುಂಗಾರು ಮಳೆ ಭಾರೀ ಚುರುಕಾಗಿದೆ. ಕಳೆದ 3-4 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಇಡೀ ಘಾಟಿ ಪ್ರದೇಶ ಪ್ರಕೃತಿ ಪ್ರೇಮಿಗಳ ಕಣ್ಮನ ಸೆಳೆಯುತ್ತಿದೆ. ಈ ಬಾರಿ ಬೇಸಿಗೆಯಲ್ಲಿ ಕಾಡ್ಗಿಚ್ಚಿನ ಅಬ್ಬರ ಕಡಿಮೆಯಾಗಿದ್ದ ಕಾರಣ ಘಾಟಿಯಾದ್ಯಂತ ಹಸಿರು ಕಂಗೊಳಿಸ್ತಾ ಇದೆ. ವರ್ಷವಿಡೀ ಸುಂದರವಾಗಿರುವ ಚಾರ್ಮಡಿ ಮಳೆಗಾಲದಲ್ಲಿ ಮತ್ತಷ್ಟು ಆಕರ್ಷಕ ರೂಪ ತಾಳಿದೆ. ಸದ್ಯ ಘಾಟಿ ವ್ಯಾಪ್ತಿಯಲ್ಲಿ 2 ಬೃಹತ್ ಜಲಪಾತಗಳು, 10 ಸಾಮಾನ್ಯ ಗಾತ್ರದ ಜಲಪಾತಗಳು ಹಾಗೂ 15ಕ್ಕೂ ಹೆಚ್ಚು ಪುಟ್ಟ ಹಳ್ಳತೊರೆಗಳು ಧುಮುಕುತ್ತಿವೆ. ಇದು ನೇರವಾಗಿ ಗುಡ್ಡದ ಕೆಳಭಾಗ ಕೀಳಿದೆ. ಆ ಸಂದರ್ಭದಲ್ಲಿ ಮಲೆನಾಡು ಭಾಗದಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ. ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನದ ಮುಂಭಾಗಕ್ಕೆ ನದಿಯ ನೀರು ನುಗ್ಗಿದೆ. ತುಂಗಭದ್ರಾ ನದಿ ಪಕ್ಕದಲ್ಲೇ ಉಕ್ಕಡಗಾತ್ರಿ ದೇವಸ್ಥಾನವಿದ್ದು, ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಸ್ನಾನಘಟ್ಟದ ಪಕ್ಕದಲ್ಲಿರುವ 10ಕ್ಕೂ ಹೆಚ್ಚು ಅಂಗಡಿಗಳು ಜಲಾವೃತವಾಗಿದ್ದು, ದೇವಸ್ಥಾನದ ಆಡಳಿತ ಮಂಡಳಿ ಅಂಗಡಿಗಳನ್ನು ಸ್ಥಳಾಂತರ ಮಾಡಿಸಿದ್ದಾರೆ. ಇನ್ನು ನದಿ ಪಾತ್ರಕ್ಕೆ ಭಕ್ತರು ಹೋಗದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಮಲೆನಾಡಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವ ತುಂಗಭದ್ರಾ ನದಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ತುಂಗಾ ಡ್ಯಾಂನಿಂದ ತುಂಗಭದ್ರಾ ನದಿಗೆ 3000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಇನ್ನು ಕಳೆದ ವಾರವಷ್ಟೇ ಫುಲ್ ಖಾಲಿಯಾಗಿದ್ದ ನದಿಯಲ್ಲಿ ಇದೀಗ ನೀರು ತುಂಬಿಕೊಂಡಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸದ್ಯ ಜಿಲ್ಲೆಯಲ್ಲಿರುವ 22 ಕೆರೆಗಳಿಗೆ ನೀರು ತುಂಬಿಸುವ ಜಾಕ್ವೆಲ್ಗಳಿಗೂ ನೀರು ಶಿಫ್ಟ್ ಮಾಡಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕುಗೊಂಡ ಹಿನ್ನೆಲೆ ಪ್ರಸಿದ್ಧ ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡುಬಂದಿದೆ. ಕಳೆದ ಕೆಲವು ದಿನಗಳಿಂದ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ಡ್ಯಾಂಗೆ ಸದ್ಯ 7531 ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ. ನಿನ್ನೆ ಕೇವಲ 5734 ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿರುವ ಬಸವಸಾಗರ ಡ್ಯಾಂ ಖಾಲಿಯಾಗಿದ್ದು, ಮತ್ತೊಂದೆಡೆ ಕಾಲುವೆ ಕೂಡ ನೀರಿಲ್ಲದೆ ಖಾಲಿಯಾಗಿದೆ. ಕಾಲುವೆ ನೀರನ್ನೇ ನಂಬಿ ಕೃಷಿ ಮಾಡುವ ಅನ್ನದಾತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಬಸವಸಾಗರ ಜಲಾಶಯದಲ್ಲಿ 5 ಟಿಎಂಸಿ ನೀರಷ್ಟೇ ಸಂಗ್ರಹವಾಗಿದೆ. ಕಳೆದ ವರ್ಷ ಬಸವಸಾಗರ ಡ್ಯಾಂ ಭರ್ತಿಯಾಗಿತ್ತು. ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಹರಿಸಲಾಗಿತ್ತು. ಕಳೆದ ವರ್ಷ ಕಾಲುವೆಗೆ ನೀರು ಬಿಟ್ಟ ಪರಿಣಾಮ ಹತ್ತಿ, ಭತ್ತ ಸೇರಿ ಅನೇಕ ಬೆಳೆ ಬೆಳೆದು ರೈತರು ಲಾಭ ಪಡೆದುಕೊಂಡಿದ್ದರು. ಇದೀಗ ನೀರಿಲ್ಲದೆ ಯಾದಗಿರಿ ರೈತರು ಕಂಗಾಲಾಗಿದ್ದು, ಸರ್ಕಾರವೇ ಸೂಕ್ತ ಪರಿಹಾರ ಕಲ್ಪಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. 1 ಎಕರೆಗೆ ಎಷ್ಟು ಕೊಟ್ರಿ? 10 ಚೀಲ ಕೊಡ್ತಾವ್. ಇಲ್ಲಿ 1 ಎಕರೆಗೆ ಎಷ್ಟು ಲೀಸ್? ಅದ 15,000 ಆತತ ಅವ್ರಿಗೆ. ಮತ್ತೆ ಈಗ ಅವರಿಗೆಲ್ಲ ಕೊಟ್ಟಿರಲ್ಲ? ಮತ್ತೆ ಕೊಟ್ಟು ಮತ್ತೆ ಮುಂಗಾರು ಕೊಡ್ಬೇಕು, ಆಮೇಲೆ ಬೆಳೆ ಮೇಲ್ಮೇಕ ಕೊಡ್ಬೇಕು, ಈ ರೀತಿ ಆಗೈತ್ರಿ. ಈಗ ಮಳೆ ಇಲ್ಲ, ಏನಿಲ್ಲ, ದುಡ್ಡು ಕೊಟ್ಟಿರಿ, ಹೆಂಗ್ ಬದುಕಬೇಕು ನೀವೇ ಹೇಳ್ಬೇಕ್ರಿ. ಏನೇನ್ ಬೆಳೆ ಹಾಕ್ಬೇಕಂತದ್ರಿ? ಏನ್ ಹತ್ತಿ, ಮೆಣಸಿನಕಾಯ, ಬೆಳೆ ಏನು ಹಾಕಿ? ಆಸ್ತಿ ವಿಚಾರಕ್ಕೆ ತಂದೆ ಮತ್ತು ಮಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ
ಬಚ್ಚಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಂಡನಿಂದ ದೂರ ಆಗಿ ತವರು ಮನೆಗೆ ಬಂದಿದ್ದ ಮಗಳು ಲಕ್ಷ್ಮಮ್ಮ ನನಗೆ ಆಸ್ತಿಯಲ್ಲಿ ಭಾಗ ಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಉಳಿದ ಮಕ್ಕಳ ಬಳಿ ಮಾತನಾಡಿ ಭಾಗ ಮಾಡಿಕೊಡ್ತೀರಿ ಅಂತ ತಂದೆ ಮುನಿಚಿನ್ನಪ್ಪ ಹೇಳಿದ್ದಾರೆ. ಆದರೆ ನನಗೆ ತಕ್ಷಣ ಭಾಗ ಬೇಕು ಅಂತ ಲಕ್ಷ್ಮಮ್ಮ ಪಟ್ಟು ಹಿಡಿದಿದ್ದು ಇಬ್ಬರು ಗಲಾಟೆ ಮಾಡಿಕೊಂಡು ಪರಸ್ಪರ ಬಡದಾಡಿಕೊಂಡಿದ್ದಾರೆ. ತಂದೆ ಮಗಳು ಹೊಡೆದಾಡಿಕೊಂಡಿರುವ ವಿಡಿಯೋ ವೈರಲ್ ಆಗಿದ್ದು ಪ್ರಕರಣ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮಪ್ಪ ನನಗ್ ತುಂಬಾ ಮೋಸ ಮಾಡಿದ್ರು. ಮೋಸ ಮಾಡಿದ ಕಾರಣ ನನ್ಗೊಬ್ಬನ ಹುಚ್ಚನ್ ಕಟ್ಟಿದ್ರು. ಆತ್ನ ಇವಾಗಿಲ್ಲ, ಎಲ್ಲೋ ಆಶ್ರಮದಲ್ಲಿ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಅಲ್ಲಿ ನನ್ ಜೀವನ ನಡ್ಸಕ್ ಆಗಿಲ್ಲ. ನನ್ ಫಸ್ಟೇ ನನ್ ಕೇಳಿದ್ರು, ನಿನ್ಗೊಂದ್ ಮನೆ ಕಟ್ಟಿದೀನಿ, ಅಲ್ಲಿ ಯಾವತ್ತನ ನಿನ್ ಬಾಮ್ಮ, ನಿನ್ ಮನೆ ನಿನ್ಗಿರ್ತೈತೆ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಈ ಊರಿಗೆ ಬಂದಿದ್ದೀನಿ. ನನ್ ಮಕ್ಳ ಸಮೇತ, ನನ್ ಸಂಸಾರ ಸಮೇತ ನಾನು ಬಂದಿದ್ದೀನಿ. ಯಾವ್ದು ನನ್ ಕೊಟ್ಟಿಲ್ಲ, ಆಸ್ತಿಯಲ್ಲಿ ಯಾವ್ದು ನನ್ ಭಾಗ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರು. ಈ ಕಾರಣಕ್ಕೆ ನಾನು ಬಂದಿರೋದು. ಈಗ ಎಂಟ್ರಿ ಕೊಟ್ಟಿಲ್ಲ. ಇದುವರೆಗೂ ನನ್ ಬಾಕ್ಲಲ್ಲೇ ಬೇಯಿಸ್ಕೊಂಡ್ ತಿಂತಾ ಇದ್ದೀನಿ. 4-5 ಸಲ ನನ್ನ ಮಾಡಿದ್ರು ಇವ್ರು ಮುನಿಚಿನ್ನಪ್ಪ. ಹುಡುಗಿಯರು ಕೈಕೊಟ್ಟುವಂತ ಪೊಲೀಸ್ ಜೊತೆ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ತಾನು ಕೊಲೆ ಆದ್ರೆ ಅದಕ್ಕೆ ಪೊಲೀಸರೇ ಒಡಿ ಅಂತ ವಿಡಿಯೋ ಮಾಡಿರೋ ಯುವಕ ನಾನು ಡೆಡ್ಲಿ ಸೋಮನ ತರ ಡಾನ್ ಬಾಲಾಜಿ ಎಂದು ವಿಡಿಯೋ ಮಾಡಿದ್ದಾನೆ. ಸಮಸ್ಯೆ ನೆಪದಲ್ಲಿ 112ಗೆ ಕರೆ ಮಾಡಿ ಟೆಲಿಕಾಲರ್ ಯುವತಿಗೆ ಕಾಟ ಕೊಟ್ಟಿದ್ದಾನೆ. ಜಾತಿ ವಿಚಾರಕ್ಕೆ ಹುಡುಗಿಯ ಪೋಷಕರು ಮದುವೆಗೆ ನಿರಾಕರಣೆ ಮಾಡಿದ್ದಾರೆ. ಇಬ್ಬರು ಯುವತಿಯರು ನನಗೆ ಕೈಕೊಟ್ಟಿದ್ದಾರೆ ಅಂತ ಮನೆ ಬಳಿ ಹೋದ ಪೊಲೀಸರನ್ನ ಹೊರಗೆ ನಿಲ್ಲಿಸಿ ವಿಡಿಯೋ ಮಾಡಿ ಹುಚ್ಚಾಟ ಮೆರೆದಿದ್ದಾನೆ. ತನ್ನನ್ನ ಕೊಲ್ಲಲು ಪೊಲೀಸರು ಬಂದಿದ್ದಾರೆಂದು ಸುಳ್ಳು ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಯುವಕ ಬಾಲಾಜಿಯನ್ನ ಬಾಗಲೂರು ಪೊಲೀಸರು ಮನವೊಲಿಸಿ ರಿಹ್ಯಾಬ್ ಸೆಂಟರ್ಗೆ ಬಿಟ್ಟಿದ್ದಾರೆ. ನಮಸ್ತೆ ಫ್ರೆಂಡ್ಸ್. ಪೊಲೀಸ್ನವರು ನಿನ್ನೆ ಹೊಡೆದ್ಬಿಟ್ರು. ನಾನು ಕಮಿಷನರ್ ಹತ್ರ 100ಗೆ ಫೋನ್ ಹಾಕಿದೆ. when I call 100, they are only namesake people wearing uniform. If they have guts, no, ask them to remove that uniform. Please watch this, guys. Never trust the cops. They play double games. You can believe a double-headed snake, but you can never trust police in this life. They ask money here and they ask money here and this, and they ask money from government also. ನಮಸ್ತೆ, ನನ್ನ ಹೆಸರು ಬಾಲಾಜಿ ಅಂತ. ಏನಾಗಿದೆ ಸರ್ ಪ್ರಾಬ್ಲಮ್? ಕಂಟ್ರೋಲ್ ರೂಮ್ ಅಲ್ವಾ? ಹಾ ಸರ್, ಹೇಳಿ ಏನಾಗಿದೆ? ಆ್ಯಕ್ಚುಲಿ KR-ಪುರಂ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು. ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಸಬಾರ್ಡಿನೇಟ್ಸು. ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಸ್ಟೇಷನ್ಗೆ ಹೋಗ್ಬೇಕು. ಹಂಗಾರೆ ನೀವು ಕೇಳಲ್ವಾ ನನ್ನ ಮಾತು? ಡ್ರಗ್ ರೇಪ್ ನಡೆದ್ರೆ ನೀವು ಹೋಗ್ತೀರಾ? ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನವನ್ನು ಮಾಲೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೊಸಕೋಟೆ ಮಾಲೂರು ರಸ್ತೆ ಮಾರ್ಗವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಟಾಟಾ ಎಸ್ ವಾಹನ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ವೇಳೆ ಸುಮಾರು 50,000 ಮೌಲ್ಯದ 2 ಟನ್ ಪಡಿತರ ಅಕ್ಕಿ, ಟಾಟಾ ಎಸ್ ವಾಹನ ಸೇರಿದಂತೆ ಚಾಲಕ ಅಶೋಕ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನಾ ಸಂಬಂಧ ಮಾಲೂರು ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಾ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಬಸ್ ಚಾಲಕ ನಿರ್ವಾಹಕ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕುಡಿದ ಮತ್ತಿನಲ್ಲಿ ಒನ್ ವೇಯಲ್ಲಿ ಬಂದು ಬಸ್ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಡ್ರೈವರ್ ವಿನೋದ್, ನಿರ್ವಾಹಕ ಈರಣ್ಣ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ನಾವು ಮಂಡ್ಯ ಲೋಕಲ್ ಅಂತ ಕಿಡಿಗೇಡಿಗಳು ಹಲ್ಲೆ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ನಡು ರಸ್ತೆಯಲ್ಲೇ ವೀಲಿಂಗ್ ಮಾಡಿ ಪುಂಡಾಟ ಮೆರೆದಿದ್ದ ಪ್ರಕರಣ ಸಂಬಂಧ ಯಶವಂತಪುರ ಸಂಚಾರಿ ಪೊಲೀಸರು 6 ಮಂದಿ ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಜುಲೈ 4ರ ಮಧ್ಯರಾತ್ರಿ ಈ ಘಟನೆ ನಡೆದಿತ್ತು. ಕೆಲ ಯುವಕರು ರಸ್ತೆಯ ಮಧ್ಯೆ ವೀಲಿಂಗ್ ಮಾಡುತ್ತಾ ಆಂಬ್ಯುಲೆನ್ಸ್ಗೂ ದಾರಿ ಬಿಡದೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದರು.
ಈ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಯಶವಂತಪುರ ಸಂಚಾರಿ ಪೊಲೀಸರು ತನಿಖೆ ನಡೆಸಿ ವೀಲಿಂಗ್ ಮಾಡಿದ್ದ 6 ಜನ ಅಪ್ರಾಪ್ತರನ್ನು ಗುರುತಿಸಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಎಪಿಎಂಸಿ ಅಡಿಷನಲ್ ಡೈರೆಕ್ಟರ್ ಆಗಿರುವ ಪುಷ್ಪಾ ಡಿಆರ್, ಪ್ರವೀಣ್ ಶ್ರೀಹರಿ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನರೇಂದ್ರಗೆ ಸೇರಿರುವಂತಹ 14 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಲೋಕ ಪೊಲೀಸರು ದಾಳಿ ನಡೆಸಿ ದಾಖಲೆ ಪರಿಶೀಲಿಸಿದ್ದಾರೆ. ರಾಯಚೂರಿನಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಸನಗೌಡ ವಿರುದ್ಧ ಲೋಕಾಯುಕ್ತರು ತನಿಖೆ ತೀವ್ರಗೊಳಿಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದ 7 ಪ್ರತ್ಯೇಕ ತಂಡಗಳು ಏಕಕಾಲದಲ್ಲಿ 7 ಕಡೆ ದಾಳಿ ನಡೆಸಿವೆ. ಬಸನಗೌಡ ಅವರ ರಾಯಚೂರು ನಗರದ HRB ಲೇಔಟ್ನಲ್ಲಿರುವ ಮನೆ, ಏಕ್ಲಾಸ್ಪುರದ ಸೆಲೆಬ್ರಿಟಿ ಗಾರ್ಡನ್ನಲ್ಲಿರುವ ಅಣ್ಣನ ಮನೆ ಹಾಗೂ ಏಕ್ಲಾಪುರದ ತೋಟದ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿ ದಾಖಲೆ ಪರಿಶೀಲಿಸಲಾಗಿದೆ. ಹೊಲಕ್ಕೆ ಹಸುಗಳಿಗೆ ಬೇವು ತರಲು ತೆರಳಿದ್ದ 70 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಬಳಿಕ ಹತ್ಯೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಚಾಕರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾರಾಯಣಮ್ಮ ಕೊಲೆಯಾದ ದುರ್ದೈವಿ. ಘಟನಾ ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ಸಂಬಂಧ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಲಾರಿ ಬೈಕ್ ನಡುವೆ ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ 2 ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಸುನಗಾ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದ್ದು, ಮಂಜುನಾಥ್ ಮೇಟಿ, ಶ್ರೀಶೈಲ ಬಾವಿ ಮೃತ ದುರ್ದೈವಿಗಳಾಗಿದ್ದಾರೆ. ಲಾರಿ ಚಕ್ರದ ಅಡಿ ಸಿಲುಕಿ ಬೈಕ್ ಸವಾರನ ಮೃತದೇಹ ನಜ್ಜುಗುಜ್ಜಾಗಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿ ನದಿ ದಂಡೆ ಹಾಗೂ KRS ಅಣೆಕಟ್ಟು ಬಳಿ ರೈತರು ನದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ ಎಂದು ಆರೋಪಿಸಿ ರೈತರು ಆಕ್ರೋಶ ಹೊರಹಾಕಿದ್ದು, ರೈತ ನಾಯಕ ನಂಜುಂಡೇಗೌಡ ನೇತೃತ್ವದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ರೈತರಿಂದ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ಜಿಲ್ಲೆಯ ರೈತರ ಕಬ್ಬು ಬೆಳೆಗೆ ನೀರು ಹರಿಸಿದೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ನದಿಗಿಳಿದು ಬಾಯಿ ಬಡಿದುಕೊಂಡು ರೈತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಸೇರಿದಂತೆ ಜಿಲ್ಲಾ ಸಚಿವ ಹಾಗೂ ಶಾಸಕರಿಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ, ನಮ್ಮ ನಾಲೆಗಳಿಗೆ ನೀರು ಬಿಡದೆ ಮೌನವಾಗಿರುವ ನಾಲೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಸಾವಿರ ಖರ್ಚು ಮಾಡಿ ಬೆಳೆ ಬೆಳೆದಿರೋವೆಲ್ಲ ಸಂಪೂರ್ಣ ಆಗ್ಲೇ 70-80 ಭಾಗ ಒಣಗೋಗಿದೆ. ನಮ್ಮ ನಾಲೆಗಳಿಗೆ ನೀರು ಬಿಡದೇನೆ ತಮಿಳುನಾಡಿಗೆ ನೀರು ಬಿಡ್ತಾವ್ರೆ, ನಾಟಕ ಆಡ್ತಾವ್ರೆ. KRS ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳೋದು ಇಷ್ಟು ದಿನ ಹೇಳ್ತಾರೆ 600 ಕ್ಯೂಸೆಸ್ ಅಂತ, ದಿನನಿತ್ಯ 2000 ಹೋಗ್ತಾ ಇದೆ. ಇವಾಗ ಮಧ್ಯಾಹ್ನ ಕೇಳೋದು ಹೇಳ್ತಾರೆ 700 ಕ್ಯೂಸೆಸ್ ಬಿಡ್ತಾ ಇದೀವಿ ಅಂತ. ಈ ಸ್ವಾಮಿ ಜಾಸ್ತಿ ಆಗೋದಲ್ರಿ, ಒಳ್ಳೆ ನೀರೆಲ್ಲ ಜಾಸ್ತಿ ಆಗೈತೆ, ಇವಾಗ ಚೆಕ್ ಮಾಡ್ತೀವಿ ಅಂತಾರೆ. ನಮ್ಮ ನಾಲೆಗಳು ಕಬ್ಬೆಲ್ಲ ಒಣಗ್ತಾವೆ, ತತ್ಕ್ಷಣ ನೀರ್ ಬಿಡ್ಬೇಕು. ನಾವ್ ಏನಾರು ಅಲ್ಪ ಸ್ವಲ್ಪ ಬದುಕತ್ತೀವಿ ಬಂದ್ರೆ, ಇಲ್ಲಾಂದ್ರೆ ಸಂಪೂರ್ಣ ಸೊತೈತೀವಿ ನಾವು. ನಮ್ ಶಾಸಕರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ನಮ್ ಶಾಸಕರು ತತ್ಕ್ಷಣ ನೀರ್ ಬಿಡಿಸ್ಬೇಕು. ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು, ಸರ್ಕಾರ ಆಗ್ಬೋದು, ಬೆಳೆಗಳೆಲ್ಲ ಒಣಗ್ತಾವೆ. 60-70 ಸಾವಿರ ಖರ್ಚು ಮಾಡಿವಿ, ತತ್ಕ್ಷಣ ಎಲ್ಲಾ ನಾಳೆಗಳು ನೀರ್ ಬಿಡ್ಬೇಕು. ಚಲಿಸುತ್ತಿದ್ದ ರೈಲಿನಲ್ಲಿ ಗರ್ಭಿಣಿ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಈ ವೇಳೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ 3 ಮಹಿಳಾ ಆಯುರ್ವೇದ ವೈದ್ಯರು ನೋವಿನಿಂದ ಬಳಲುತ್ತಿದ್ದ ಗರ್ಭಿಣಿಗೆ ಹೆರಿಗೆ ಮಾಡಿಸಿ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಹಾಸನದ ನಗರದ ತಣ್ಣೀರು ಹಳ್ಳದಲ್ಲಿರುವ SDM ಕಾಲೇಜು ವಿದ್ಯಾರ್ಥಿನಿಯರಾದ ಡಾಕ್ಟರ್ ರಶ್ಮಿ ಬೆಳಗಿ, ಡಾಕ್ಟರ್ ಲತಾಶ್ರೀ ಎನ್ ಹಾಗೂ ಡಾಕ್ಟರ್ ಶೈನ್ ಎಂ ಕಾರ್ಯಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ 3 ರಾಷ್ಟ್ರೀಯ ಸಮ್ಮೇಳನವೊಂದರಲ್ಲಿ ಭಾಗವಹಿಸಲು ಹಾಸನದಿಂದ ವಾರಣಾಸಿಗೆ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದರು. ಇದೇ ರೈಲಿನಲ್ಲಿ ಗರ್ಭಿಣಿ ಮಹಿಳೆ ಕೂಡ ಪ್ರಯಾಣಿಸುತ್ತಾ ಇದ್ದರು. ಹೆರಿಗೆ ನೋವು ಕಾಣಿಸಿಕೊಂಡು ಗರ್ಭಿಣಿ ನೆರಳಾಡುತ್ತಿದ್ದನ್ನು ಕಂಡು ವೈದ್ಯರು ರೈಲಿನಲ್ಲೇ ಯಶಸ್ವಿಯಾಗಿ ಹೆರಿಗೆ ಮಾಡಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬೆಂಗಳೂರಿನ ಪ್ಯಾಲೇಸ್ ರೋಡ್ ಮಧ್ಯದಲ್ಲಿ ನಾಗರಹಾವೊಂದು ಕಾಣಿಸಿಕೊಂಡಿದೆ. ರಸ್ತೆ ಮಧ್ಯೆ ಹೆಡೆ ಬಿಚ್ಚಿದ ನಾಗರಹಾವು ಕಂಡು ಸ್ಥಳೀಯರು, ವಾಹನ ಸವಾರರು ಕೆಲಕಾಲ ಗಾಬರಿಗೊಂಡಿದ್ದಾರೆ.
ರಸ್ತೆ ಮಧ್ಯೆ ಕುಳಿತಿದ್ದ ಹಾವಿನಿಂದ ಸುಮಾರು 40 ನಿಮಿಷಗಳ ಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಬೃಹತ್ ವಾಹನಗಳ ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಘಟನೆಯ ಪ್ರಮುಖ ಆರೋಪಿ ಪ್ರಭಾಷ್ ಮಂಡಲ್ನನ್ನ ತನಿಖೆಯ ಭಾಗವಾಗಿ ಸ್ಥಳ ಮಹಜರಿಗೆ ಕರೆದೊಯ್ದಾಗ ಆತ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಈ ವೇಳೆ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ ಆರೋಪಿ ಬಲಿಯಾಗಿದ್ದಾನೆ. ಕಳೆದ ಕೆಲವು ದಿನಗಳ ಹಿಂದೆ ಬರೋಹಿಪುರದಲ್ಲಿ 11 ವರ್ಷದ ಶಾಲಾ ಬಾಲಕಿಯೊಬ್ಬಳ ಮೇಲೆ ಅತ್ಯಂತ ಕ್ರೂರವಾಗಿ ಅತ್ಯಾಚಾರ ನಡೆಸಿ ಬಳಿಕ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಬಾಲಕಿಯ ಮೃತದೇಹ ಪತ್ತೆಯಾದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದವು. ಮಹಿಳೆಯರ ಸುರಕ್ಷತೆಯ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ವಿವಾದದ ಬೆನ್ನಲ್ಲೇ ಈಗ ದೇಶದ ಮತ್ತೊಂದು ಪವಿತ್ರ ಧಾಮವಾದ ಉತ್ತರಾಖಂಡದ ಬದ್ರಿನಾಥ್ ದೇವಾಲಯದಲ್ಲೂ ಕಾಣಿಕೆ ಮತ್ತು ದೇಣಿಗೆ ಹಣ ದುರುಪಯೋಗವಾಗಿರುವ ಆರೋಪ ಕೇಳಿಬಂದಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಆದೇಶದ ಮೇರೆಗೆ ಸರ್ಕಾರವು ತನಿಖೆಗಾಗಿ 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ ಧೀರಜ್ ಸಿಂಗ್ ಗರ್ಬಲಿಯಾ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಈ ಉನ್ನತ ಮಟ್ಟದ ಸಮಿತಿಯು ಗರ್ವಾಲ್ ಆಯುಕ್ತ ಆನಂದ್ ಸ್ವರೂಪ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಲಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ವ್ಯವಸ್ಥಾಪಕ ನಿರ್ದೇಶಕ ಸಂದೀಪ್ ತಿವಾರಿ ಮತ್ತು ಹಣಕಾಸು ನಿರ್ದೇಶಕ ಜಗತ್ ಸಿಂಗ್ ಚೌಹಾಣ್ ಇತರ ಸದಸ್ಯರಾಗಿದ್ದಾರೆ. ಈ ಸಮಿತಿಯು ದೇಣಿಗೆ ಅಕ್ರಮಗಳ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಮುಂದಿನ 15 ದಿನಗಳ ಒಳಗಾಗಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದು ಅಲ್ಲಿನ ಜಾವಾ ದ್ವೀಪದಲ್ಲಿರುವ ವಿಶ್ವ ಪ್ರಸಿದ್ಧ ಪ್ರಂಬಾನನ್ ಹಿಂದೂ ದೇವಾಲಯದ ಸಂಕೀರ್ಣಕ್ಕೆ ಭೇಟಿ ನೀಡಿದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರೊಂದಿಗೆ ಹೆಲಿಕಾಪ್ಟರ್ ಮೂಲಕ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಭವ್ಯ ಯುನೆಸ್ಕೋ ಪರಂಪರಾ ತಾಣದ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಸುಬಿಯಾಂಟೋ ಅವರು ಸುಮಾರು 1000 ವರ್ಷಗಳ ಪುರಾತನವಾದ ಈ ಬೃಹತ್ ದೇವಸ್ಥಾನದ ಸಂಕೀರ್ಣದ ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರ ಯೋಜನೆಗೆ ಜಂಟಿಯಾಗಿ ಚಾಲನೆ ನೀಡಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇಂಡೋನೇಷ್ಯಾದ ತಜ್ಞರೊಂದಿಗೆ ಕೈಜೋಡಿಸಿ ಈ ಐತಿಹಾಸಿಕ ಮಂದಿರವನ್ನು ನವೀಕರಿಸಲಾಗಿದೆ. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಜಾಗ ಖರೀದಿಸಿದ ಮೊದಲ ಸೆಲೆಬ್ರಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. 2024ರ ಜನವರಿಯಲ್ಲಿ ನಡೆದ ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ಅವರು ಅಯೋಧ್ಯೆಯ ದಿ ಸರಾಯು ಪ್ರಾಜೆಕ್ಟ್ನಲ್ಲಿ 15,000 ಚದರ ಅಡಿಯ ಜಾಗವನ್ನು ಖರೀದಿಸಿದರು. ಅಂದಿನಿಂದ ಹಿಂದಿನವರೆಗೂ ಅವರು ಅಯೋಧ್ಯೆಯಲ್ಲಿ ಆಸ್ತಿಯನ್ನು ವಿಸ್ತರಿಸುತ್ತಲೇ ಇದ್ದಾರೆ. ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ದಿ ಹೌಸ್ ಆಫ್ ಅಭಿನಂದನ್ ಲೋಧಾ ಸಂಸ್ಥೆಯ ಸಂಸ್ಥಾಪಕ ಅಭಿನಂದನ್ ಲೋಧಾ ಅವರು ಅಮಿತಾಬ್ ಹೇಗೆ ತಾವಾಗಿಯೇ ಕರೆ ಮಾಡಿ ಅಯೋಧ್ಯೆಯಲ್ಲಿ ಜಾಗ ಖರೀದಿಸಿದರು ಎಂಬ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಮಾಧ್ಯಮವೊಂದರಲ್ಲಿ ಮಾತನಾಡಿದ ಅಭಿನಂದನ್ ಲೋಧಾ, ಅಮಿತಾಬ್ ಅವರು ನನಗೆ 15,000 ಚದರ ಅಡಿ ಜಾಗ ಬೇಕು ಎಂದು ಕೇಳಿದರು. ನಾನು ಅದಕ್ಕೆ ಸರಿಸುಮಾರು 15 ಕೋಟಿ ರೂಪಾಯಿ ಆಗಬಹುದು ಎಂದು ತಿಳಿಸಿದೆ. ಆಶ್ಚರ್ಯವೆಂದರೆ ಅದರ ಮರುದಿನವೇ ಅವರು ನನಗೆ 15 ಕೋಟಿ ರೂಪಾಯಿ ಕಳಿಸಿಕೊಟ್ಟರು ಎಂದು ಅಭಿನಂದನ್ ನೆನಪಿಸಿಕೊಂಡಿದ್ದಾರೆ. ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಭಾರತೀಯ ಚಿತ್ರರಂಗದ ಬಹುನಿರೀಕ್ಷಿತ ರಾಮಾಯಣ ಚಿತ್ರದ ಮೊದಲ ಭಾಗ ಈ ವರ್ಷದ ದೀಪಾವಳಿ ಹಬ್ಬದ ವೇಳೆಗೆ ವಿಶ್ವದಾದ್ಯಂತ ಬಿಡುಗಡೆಯಾಗಲು ಸಜ್ಜಾಗುತ್ತಿದೆ. ಬಾಲಿವುಡ್ನ ಖ್ಯಾತ ನಿರ್ಮಾಪಕ ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನ್ ಈ ಸಿನಿಮಾದ ಭಾರತದ ಹಂಚಿಕೆ ಹಕ್ಕನ್ನು ಪಡೆದಿದೆ. 2 ಭಾಗಗಳಲ್ಲಿ ಮೂಡಿಬರುತ್ತಿರುವ ಈ ದೃಶ್ಯ ವೈಭವದ ಚಿತ್ರವನ್ನು ಬರೋಬ್ಬರಿ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಾ ಇದೆ. ಇದು ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ಬಿಗ್ ಬಜೆಟ್ ಸಿನಿಮಾ. ಇದರ ವಿತರಣಾ ಹಕ್ಕುಗಳಿಗಾಗಿ ಆರಂಭದಲ್ಲಿ ಭಾರಿ ದೊಡ್ಡ ಮೊತ್ತದ ಬೇಡಿಕೆ ಇಡಲಾಗಿತ್ತು. ಮೂಲಗಳ ಪ್ರಕಾರ ಧರ್ಮ ಪ್ರೊಡಕ್ಷನ್ ಜೊತೆಗಿನ ಮಾತುಕತೆ ಬರೋಬ್ಬರಿ 500 ಕೋಟಿ ರೂಪಾಯಿಗಳ ಭಾರಿ ಮೊತ್ತದಿಂದಲೇ ಆರಂಭವಾಗಿತ್ತು. ಆದರೆ ಹಲವು ಸುತ್ತಿನ ಮಾತುಕತೆಗಳ ನಂತರ ಅಂತಿಮವಾಗಿ ಇದರ ಅರ್ಧದಷ್ಟು ಬೆಲೆಗೆ ಅಂದರೆ ಕೇವಲ 250 ಕೋಟಿ ರೂಪಾಯಿಗಳಿಗೆ ಈ ಡೀಲ್ ಫೈನಲ್ ಆಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದ ಕಾಂತಾರ ಚಿತ್ರದ ಪ್ರೀಕ್ವೆಲ್ ಆಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಮೂಡಿಬಂದಿತ್ತು. 2025ರಲ್ಲಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿ ದಾಖಲೆ ಬರೆದಿತ್ತು. ದೈವಿಕ ಶಕ್ತಿಗಳ ಹಿನ್ನೆಲೆಯಲ್ಲಿ ಮೂಡಿಬಂದಿದ್ದ ಈ ಚಿತ್ರದ ಕೊನೆಯಲ್ಲಿ
ಈ ಫ್ರಾಂಚೈಸಿಗೆ ಮತ್ತೊಂದು ಪಾರ್ಟ್ ಬರಲಿದೆ ಎಂಬ ಸ್ಪಷ್ಟ ಸೂಚನೆಯನ್ನ ಚಿತ್ರತಂಡ ನೀಡಿತ್ತು. ಇದೀಗ ಆ ಕುತೂಹಲಕ್ಕೆ ಸ್ವತಃ ನಟ ರಿಷಬ್ ಶೆಟ್ಟಿ ಅವರೇ ತೆರೆ ಎಳೆದಿದ್ದಾರೆ. ಕಾಂತಾರ ಚಾಪ್ಟರ್ 2 ಚಿತ್ರದ ಕತೆ ಬರೆಯುವ ಕೆಲಸ ಈಗಾಗಲೇ ಆರಂಭವಾಗಿದೆ ಎಂದು ಅಧಿಕೃತವಾಗಿ ಘೋಷಿಸಿದ್ದಾರೆ. ಟಾಕ್ಸಿಕ್, ಎ ಫೇರಿ ಟೇಲ್ ಫಾರ್ ಗ್ರೋನ್. ಗ್ರೋನ್-ಅಪ್ಸ್ ಫ್ಯಾನ್ ಇಂಡಿಯಾ ಅಲ್ಲದೆ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾ. ಸ್ಯಾಂಡಲ್ವುಡ್ ನಟ ರಾಕಿಂಗ್ ಸ್ಟಾರ್ ಯಶ್ ಮುಖ್ಯ ಭೂಮಿಕೆಯ ಮಲಯಾಳಂ ಲೇಡಿ ಡೈರೆಕ್ಟರ್ ಆಗಿ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ಅಭಿಮಾನಿಗಳು ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರೋದ್ಯಮದಲ್ಲೇ ದೊಡ್ಡ ಮಟ್ಟದ ಕುತೂಹಲವನ್ನು ಹುಟ್ಟಿಸಿದೆ. ಚಿತ್ರದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಾಲಿವುಡ್ ನಟಿ ಉಮಾ ಕುರೇಶಿ, ಗೀತು ಮೋಹನ್ ದಾಸ್ ಹಾಗೂ ಯಶ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಗೀತು ಸ್ಟ್ರಾಂಗ್ ಲೇಡಿ, ಫೀಮೇಲ್ ಡೈರೆಕ್ಟರ್ ಆಗಿ ಮಹಿಳೆಯರ ಕಷ್ಟ ಅವರಿಗೆ ಅರ್ಥ ಆಗುತ್ತೆ. ಟಾಕ್ಸಿಕ್ನಲ್ಲಿ ಯಶ್ ಜೊತೆ ನಡೆಸಿದ್ದು ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ.